ಟೆಲಿಗ್ರಾಮ್ OTP ಬಾಟ್ ಮಾಡಿ ಹೆಂಗೆ ಈ ವಿಡಿಯೋ ಅರ್ನಿಂಗ್ ಮಾಡೋದಂತೆ ಈ ವಿಡಿಯೋದಲ್ಲಿ ನೋಡೋಣ. ನಾನು ಡಿಸ್ಕ್ರಿಪ್ಷನಲ್ಲಿ ಒಂದು ಬಾಟ್ ಲಿಂಕ್ ಕೊಟ್ಟಿರ್ತೀನಿ, ರೆಂಟಲ್ ಬಾಟ್ ಅಂತ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದು ಈ ಥರ ಬರುತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತಿಲ್ಲ ಅದಕ್ಕೆ ಆ್ಯಡ್ ಬ್ಯಾಲೆನ್ಸ್ ಅಂತ ಇದೆಯಲ್ಲ, ಆ್ಯಡ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡಿ. ಆ್ಯಡ್ ಬ್ಯಾಲೆನ್ಸ್ ಮೇಲೆ ಕ್ಲಿಕ್ ಮಾಡ್ತಿಲ್ಲೂ ಈ ಥರ ಬರುತ್ತೆ, ಕ್ರಿಪ್ಟೋ ಬರುತ್ತೆ. TRX ಕ್ರಿಪ್ಟೋ ಯೂಸರ್ಸ್ ಆರಾಮಾಗಿ ಪೇಮೆಂಟ್ ಮಾಡ್ಬೋದು. TRX ಯಾರು ತೆಗಿರಲ್ಲೋ ಅವರಿಗೆ ಸೊಲ್ಯೂಷನ್ ಇದೆ. UPI ಫೋನ್ಪೇಯಿಂದನೂ ಪೇಮೆಂಟ್ ಮಾಡ್ಬೋದು. TRX ಪೇಮೆಂಟ್ ಆಗ್ತದೆ. ಸಬ್ಮಿಟ್ ಪೇಮೆಂಟ್ ಡ್ಯಾಶ್ ಅಂತಿದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದು ಏನು ಪೇಮೆಂಟ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ ಇರುತ್ತೆ ಸಬ್ಮಿಟ್ ಮಾಡ್ಬೋದು. ನಾನು ಫೇಕ್ ಹಾಕಿದ್ದೀನಿ, ಅದಕ್ಕೆ ಟ್ರಾನ್ಸಾಕ್ಷನ್ ಫೇಲ್ಡ್ ಆಯಿತು. ನೆಕ್ಸ್ಟ್ ಇವಾಗ ಯಾರು UPI ಫೋನ್ಪೇಯಿಂದ ಪೇಮೆಂಟ್ ಮಾಡಿ ಬಾಟ್ನ ಕ್ರಿಯೇಟ್ ಮಾಡಬೇಕಂದ್ರೆ ಕೆಳಗೆ ಡಿಸ್ಕ್ರಿಪ್ಷನ್ ಒಂದು ID ಕೊಟ್ಟಿರ್ತೀನಿ, ನಂದೇ ID. ಮೆಸೇಜ್ ಮಾಡಿರಿ, ಏನಂತ ಮೆಸೇಜ್ ಮಾಡ್ತೀರೋ OTP ಬಾಟ್ ಬೇಕು ಅಂತ ಮೆಸೇಜ್ ಮಾಡಿರಿ. ನಾನು UPI ID ಕಳಿಸ್ತೀನಿ. ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ. ನಿಮಗೆ ಅಮೌಂಟು ಇನ್ಸ್ಟೆಂಟ್ 5-10 ನಿಮಿಷದಲ್ಲಿ ಅಮೌಂಟು ನಿಮ್ಮ ಟೆಲಿಗ್ರಾಮ್ ಬಾಟಿಗೆ, ರೆಂಟಲ್ ಬಾಟಿಗೆ ಆ್ಯಡ್ ಮಾಡ್ತೀನಿ. 5-10 ನಿಮಿಷ ಆ್ಯಡ್ ಆಗ್ತಿಲ್ಲ. ನೆಕ್ಸ್ಟ್ ಏನು ಮಾಡಬೇಕಂತ ಹೇಳ್ತೀನಿ ನೋಡಿ. ನೆಕ್ಸ್ಟು ಪೇಮೆಂಟ್ ನಿಮ್ಮದು ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೇಕಾಗುತ್ತೆ. ಚೆಕ್ ಮಾಡ್ಕೊಂಬಿಟ್ಟು ಬ್ಯಾಕ್ ಬನ್ನಿ. ರೆಂಟಲ್ ಬಾಟಲ್ದು ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡ್ತಿಲ್ಲ ನೋಡಿ, ಬ್ಯಾಲೆನ್ಸ್ ಆ್ಯಡ್ ಆಗಿರುತ್ತೆ ಈ ಥರ. ಅಲ್ಲಿ ನೋಡಿ ಬ್ಯಾಲೆನ್ಸ್ 200 ರೂಪೀಸ್ ಅಂತ ಇದೆ. ಬ್ಯಾಲೆನ್ಸ್ 200 ರೂಪೀಸ್ ಅಂತಿದೆ. ಆಮೇಲೆ ರೆಂಟಲ್ ಬಾಟ್ ಅಂತಿದೆಯಲ್ಲ, ರೆಂಟಲ್ ಬಾಟ್ ಮೇಲೆ ಕ್ಲಿಕ್ ಮಾಡಿ. ರೆಂಟಲ್ ಬಾಟ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಮೇಲ್ಗಡೆ ನೋಡಿ ಬ್ಲೂ ಕಲರಾಗಿ ಬಾಟ್ ಫಾದರ್ ಅಂತ ಇದೆ. ಬಾಟ್ ಫಾದರ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ತಿದ್ದು ಈ ಥರ ಬರುತ್ತೆ. ಸ್ಟಾರ್ಟ್ ಮಾಡೋಕ್ಕೆ ಕೇಳುತ್ತೆ. ಸ್ಟಾರ್ಟ್ ಮಾಡಬೇಕಾಗತ್ತೆ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಈ ಥರ ಬರುತ್ತೆ. ಮೆನು ಆಪ್ಷನ್ ಇದೆಯಲ್ಲ, ಮೆನು ಮೇಲೆ ಕ್ಲಿಕ್ ಮಾಡಿ. ಮೆನು ಮೇಲೆ ಕ್ಲಿಕ್ ಮಾಡಿದ್ರೆ ಕ್ರಿಯೇಟ್ ನ್ಯೂ ಬಾಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ರಿಯೇಟ್ ನ್ಯೂ ಬಾಟ್ ಮೇಲೆ ಕ್ಲಿಕ್ ಮಾಡ್ತಿದ್ದು ನಿಮ್ಮ ಬಾಟಿಗೆ, ನಿಮ್ಮದು ಟೆಲಿಗ್ರಾಮ್ ಬಾಟಿಗೆ ಏನಂತ ಯೂಸರ್ ನೇಮ್ ಇಡಬೇಕಂತ ಇಟ್ಕೊಂಡಿರ್ತೀರೋ, ಏನಂತ ಹೆಸರು ಇಡಬೇಕಂತ ಇರ್ತೀರೋ OTP ಬಾಟಿಗೆ ಯೂಸರ್ ನೇಮ್ನ ಟೈಪ್ ಮಾಡಿ. ನನಗೆ ನನ್ನ ಟೆಲಿಗ್ರಾಮ್ OTP ಬಾಟಿಗೆ ಏನು ಯೂಸರ್ ನೇಮ್ ಇಡಬೇಕು ಅಂದ್ಕೊಂಡಿದ್ದು ನಾನು ಇಲ್ಲಿ ಟೈಪ್ ಮಾಡ್ತೀನಿ. ನಿಮಗೆ ಏನು ಇಷ್ಟ ಇರುತ್ತೋ ನಿಮ್ಮ OTP ಬಾಟಿಗೆ ಅದು ನೀವು ಇಲ್ಲಿ ಹೆಸರು ಇಡ್ಬೋದು. ನಾನಿಲ್ಲೇನೋ OTP ಕಿಂಗ್ ಅಂತ ಇಡ್ತೀನಿ, OTP ಕಿಂಗ್ ರೋಬೋಟ್ ಅಂತ ಇಡ್ತಿದ್ದೀನಿ. ನೀವು ಹಿಂಗೆ ಹೆಸರು ಸೆಂಡ್ ಮಾಡಿದ ಮೇಲೆ ಯೂಸರ್ ನೇಮ್ ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ಯೂಸರ್ ನೇಮ್ನ ಇದು ಮಾಡಬೇಕಾಗುತ್ತೆ. ನಿಮ್ದು ಹೆಂಗೆ ಚಾನಲಿಗೆ ಒಂದು ಯೂಸರ್ ನೇಮ್ ಇರುತ್ತೋ ಸೇಮ್ ಅದೇ ಥರ ನಾನು ಇಲ್ಲಿ ನಂದು OTP ಬಾಟಿಗೆ ಯೂಸರ್ ನೇಮ್ ಕ್ರಿಯೇಟ್ ಮಾಡ್ತೀನಿ. ಲಾಸ್ಟಿಗೆ ಬಾಟ್ ಅಂತ ಟೈಪ್ ಮಾಡಬೇಕಾಗುತ್ತೆ. ನಾನು ನೋಡಿ ಲಾಸ್ಟಿಗೆ ಬಾಟ್ ಅಂತ ಟೈಪ್ ಮಾಡಿದ್ದೀನಿ. ಬಾಟು ಸಕ್ಸಸ್ಫುಲ್ಲಾಗಿ ಕ್ರಿಯೇಟ್ ಆಗುತ್ತೆ. ನಿಮ್ಮದು ಏನು OTP ಬಾಟ್ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ಎಲ್ಲ ಕ್ರಿಯೇಟ್ ಆಗುತ್ತೆ. API ಟೋಕನ್ನು ಸಿಗುತ್ತೆ. API ಟೋಕನ್ ಅಂದರೆ ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಅದು ಕೆಳಗಡೆ ನೋಡಿ HTTP API ಅಂತ ಮಾರ್ಕ್ ಮಾಡಿದ್ನಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ತಿಲ್ಲ, ಅದು ಕಾಪಿ ಆಗುತ್ತೆ. ಕಾಪಿ ಆಗ್ತಿಲ್ಲ ಬ್ಯಾಕ್ ಬನ್ನಿ. ಅಲ್ಲಿ ಮೇಲ್ಗಡೆ 1 ಮಂತ್ ಅಂತ ಇದೆಯಲ್ಲ ಅದ್ರ ಮೇಲೆ ಸೆಲೆಕ್ಟ್ ಮಾಡಿಬಿಟ್ಟು ಪೇಸ್ಟ್ ಮಾಡಿ. ನೀವು ಕಾಪಿ ಮಾಡ್ಕೊಂಡಿರ್ತಾರೆ ಟೋಕನ್ನು ಸೆಂಡ್ ಮಾಡಿ. ಬಾಟಿಗೆ ಸೆಂಡ್ ಮಾಡ್ತಿಲ್ಲೋ ಒಂದು 5-10 ಸೆಕೆಂಡ್ ಟೈಮ್ ತಗೊಂತಿಲ್ಲೋ ಈ ಥರ ಕಂಗ್ರ್ಯಾಚುಲೇಷನ್ ಯುವರ್ ಬಾಟ್ ಅಂತ ಬರುತ್ತೆ. ನಿಮ್ಮದು OTP ಬಾಟು ಸಕ್ಸಸ್ಫುಲಿಯಾಗಿ ಕ್ರಿಯೇಟ್ ಆಗುತ್ತೆ. ನೀವು ವಿತೌಟ್ ಕೋಡಿಂಗ್ ಆರಾಮಾಗಿ OTP ಬಾಟ್ನ ಮಾಡ್ಬೋದು. ನೆಕ್ಸ್ಟ್ ಬಾಟ್ ಕ್ರಿಯೇಟ್ ಆಗಿದೆ ಅಂತ ಕಳಿಸಿದೆ, ಬಾಟ್ ಯೂಸರ್ ನೇಮ್ ಬಂದೈತೆ. ನೀವು ಆಮೇಲೆ ಸಕ್ಸಸ್ಫುಲಿ ಬಾಟ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ. ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ, ನಿಮ್ಮ OTP ಬಾಟ್ ಆಟೋಮೆಟಿಕ್ ರೆಡಿ ಆಗಿದೆ. ವಿತೌಟ್ ಕೋಡಿಂಗ್ ಎಲ್ಲ OTP ಬಾಟ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಯಾವ ಥರ ಸೆಟಪ್ ಮಾಡೋದು, ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಹೇಳ್ಕೊಡ್ತೀನಿ. ಇವಾಗ ಮಾರ್ಕ್ ಮಾಡಿದ್ರೆ ಸ್ಲ್ಯಾಶ್ ಹೊಡ್ತಿದ್ದೀನಲ್ಲ ಆ ಥರ ಸ್ಲ್ಯಾಶ್ ಹೊಡೆದ್ಬಿಟ್ಟು ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಸ್ಲ್ಯಾಶ್ ಆ ಥರ ಹೊಡಿಬೇಕಾಗುತ್ತೆ. ಸ್ಲ್ಯಾಶ್ ಹೊಡೆದ್ಬಿಟ್ಟು ADMIN ಅಂತ ಹೊಡಿಬೇಕಾಗುತ್ತೆ. ಅಡ್ಮಿನ್ ಅಂತ ಹೊಡಿಬೇಕಾಗುತ್ತೆ. ಅಡ್ಮಿನ್ ಹೊಡಿತಿದ್ರೆ ಈ ಥರ ನಿಮಗೆ ಬರುತ್ತೆ. ಏನೇನಿದೆ ನೋಡಿ, ಆಟೋ ಇಂಪ್ರೂವ್ ಸರ್ವಿಸ್ ಇದೆ, ಆ್ಯಡ್ ಸರ್ವಿಸ್ ಇದೆ, ಕನೆಕ್ಟ್ API ಇದೆ, ಎಡಿಟ್ ಬಾಟ್ ಇದೆ, ಭಾಳ ಫೀಚರ್ಸ್ ಇದೆ. ಇದ್ರ ಬಗ್ಗೆ ಎಲ್ಲ ಒಂದೊಂದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ನೀವು ವೆಬ್ಸೈಟಿಗೆ ಒಂದು ಕೊಟ್ಟಿರ್ತೀನಿ, ಡಿಸ್ಕ್ರಿಪ್ಷನಲ್ಲೂ ನನ್ನ ಟೆಲಿಗ್ರಾಮ್ ಚಾನಲ್ ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕಾಗುತ್ತೆ. ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಬೇಕಂದ್ರೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿ. 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ತೀವಿ, ಡೆಸ್ಕ್ಟಾಪ್ ಸೈಟ್ ಬರುತ್ತೆ. ಡೆಸ್ಕ್ಟಾಪ್ ಸೈಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದ್ರ ಮೇಲ್ಗಡೆ ರಿಜಿಸ್ಟರ್ ಅಂತ ಇದೆ ನೋಡಿ ಆಪ್ಷನ್ನು. ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಒಂದು ಸ್ವಲ್ಪ ಲೋಡಿಂಗ್ ತಗೊಂಬುತ್ತೆ ನೋಡಿ. ನಾನು ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ, ಲೋಡಿಂಗ್ ತಂತು. ರಿಜಿಸ್ಟರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ನಿಮ್ದು ಏನು ಬೇಸಿಕ್ ಡೀಟೇಲ್ಸ್ ಇದೆ ಫಿಲ್ ಮಾಡ್ಕೊಂಡು ಕೆಳಗಡೆ ಅಗ್ರಿ ಬಟನ್ ಇರುತ್ತೆ, ಅಗ್ರಿ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ. ರಿಜಿಸ್ಟರ್ ಆದಮೇಲೆ ಸ್ವಲ್ಪ ಲೋಡಿಂಗ್ ತಗೊತ್ತೆ. ರಿಜಿಸ್ಟರ್ ಆದಮೇಲೆ ಅಲ್ಲಿ ಡೆಪಾಸಿಟ್ ಮಾಡಬೇಕಾಗುತ್ತೆ ಕ್ರಿಪ್ಟೋ ಇಲ್ಲಾಂದರೆ ನಾನು ಪರ್ಸ್ನಲ್ DM ಮಾಡಿ ನಾನು ಕ್ರಿಪ್ಟೋದಲ್ಲಿ ನಿಮಗೆ ರೀಚಾರ್ಜ್ ಮಾಡಿಕೊಡ್ತೀನಿ. ನಿಮ್ಗೆ ಫೋನ್ಪೇ ಮಾಡಿದರೆ ಸಾಕು. ನಿಮಗೆ ಏನೋ ಇದು ಮಾಡ್ಕೊಂಬೇಡ್ರಿ. ಎಲ್ಲರಿಗೂ ರೀಚಾರ್ಜ್ ಮಾಡಿಕೊಡ್ತೀನಿ. ಯಾರ್ಯಾರ ಹತ್ರ ಕ್ರಿಪ್ಟೋ ಇಲ್ಲೋ ಎಲ್ಲರಿಗೂ ರೀಚಾರ್ಜ್ ಮಾಡಿಕೊಡ್ತೀನಿ. ನೋಡಿರಿ ನನ್ನ ಅಕೌಂಟಾಗ ಆಗಲೇ 141 ರೂಪಾಯಿ ಇದೆ. ತೋರಿಸ್ತೀನಿ ನೋಡಿ. 141 ರೂಪಾಯಿ ಇದೆ.
141 ಪಿ ಅಂತ ಇದೆ. 141 ಪಿ ಅಂದರೆ ₹141 ಅಂತ ಅರ್ಥ ಈ ವೆಬ್ಸೈಟಲ್ಲಿ. ನೆಕ್ಸ್ಟ್ ನೀವು ಹೆಂಗೆ ಬಾಟಿಗೆ ವೆಬ್ಸೈಟ್ ಹೆಂಗೆ ಕನೆಕ್ಟ್ ಮಾಡೋದು, OTP ಹೆಂಗೆ ತಗೋದಂತ ಹೇಳ್ಕೊಡ್ತೀನಿ ನೋಡಿ. ಅಲ್ಲಿ ಆಟೋ ಇಂಪ್ರೂವ್ API ಸರ್ವಿಸ್ ಅಂತ ಇದೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ. ಆಟೋ ಇಂಪ್ರೂವ್ API ಸರ್ವಿಸ್ ಅಂತ ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡ್ತಿಲ್ಲೂ ಈ ಥರ ಒಂದು ಲೋಡಿಂಗ್ ತಗೊಂಬತ್ತೆ. ಸ್ಟಾರ್ಟ್ ಕೇಳುತ್ತೆ, ಸ್ಟಾರ್ಟ್ ಕೊಡಿ. ಸ್ಟಾರ್ಟ್ ಕೇಳ್ತಿಲ್ಲೂ ಈ ಥರ ಲೋಡಿಂಗ್ ತಗೊಂಬತ್ತೆ. ಅಲ್ಲಿ ಸೆಲೆಕ್ಟ್ API ಅಂತ ಇದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಬೇಕಾಗತ್ತೆ. ಬಾಟ್ ಅಂತ ಇದೆಯಲ್ಲ, ಮಾರ್ಕ್ ಮಾಡಿ ತೋರಿಸ್ತೀನಿ. ಅಲ್ಲಿ ಯಾರೋ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ಫಾಸ್ಟ್ SMS ಅಂತಿದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಫಾಸ್ಟ್ SMS ಸೆಲೆಕ್ಟ್ ಮಾಡಿ ಇಲ್ಲಿ API ಕೀನ ಪೇಸ್ಟ್ ಮಾಡಬೇಕಾಗತ್ತೆ. API ಕೀ ನಾನು ಪೇಸ್ಟ್ ಮಾಡ್ತೀನಿ. ಈ ಕೀ ಎಲ್ಲಿ ಸಿಗುತ್ತೆ ಅಂದರೆ ವೆಬ್ಸೈಟಲ್ಲಿ ರಿಜಿಸ್ಟರ್ ಆಗಿದ್ವಲ್ಲ, ವೆಬ್ಸೈಟಿಗೆ ಬರ್ತೀನಿ ನೋಡಿ. ವೆಬ್ಸೈಟಲ್ಲಿ API ಕೀ ಸಿಗುತ್ತೆ. ವೆಬ್ಸೈಟಲ್ಲಿ ನಾನು ಮೇಲ್ಗಡೆ ಝೂಮ್ ಮಾಡಿ ಪ್ರೊಫೈಲ್ ಸಿಂಬಲ್ ಇದೆ ನೋಡಿ, ಪ್ರೊಫೈಲ್ ಸಿಂಬಲ್ಲು ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ನಿಮ್ಮದು API ಕೀ ತೋರಿಸುತ್ತೆ ನೋಡಿ. ನಾನು API ಕೀ ಇಲ್ಲಿ ತೋರಿಸ್ತಿದೆ. ಪ್ರೊಫೈಲ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅಲ್ಲಿ API ಕೀ ತೋರಿಸುತ್ತೆ. ಕಾಪಿ ಮಾಡ್ಕೊಂಡು ಇಲ್ಲಿ ಪೇಸ್ಟ್ ಮಾಡಬೇಕಷ್ಟೇ. ಸೇಮ್ API ಕೀನ ಇಲ್ಲಿ ಪೇಸ್ಟ್ ಮಾಡಿದ್ದೀನಿ. ಆಮೇಲೆ ಸಬ್ಮಿಟ್ ಆಪ್ಷನ್ ಇದೆಯಾ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಕನ್ಫರ್ಮೇಷನ್ಗೆ ಓಕೆ ಅಂತ ಇಲ್ಲ ಕ್ಯಾನ್ಸಲ್ ಅಂತ ಕೇಳ್ತಾ ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡ್ತಿದ್ದು ಈ ಥರ ಬರುತ್ತೆ. ನಿಮ್ಗೆ ಯಾವ್ಯಾವ ಕಂಟ್ರಿದು OTP ಬೇಕಿರುತ್ತೆ, ನಂಬರ್ ಬೇಕಿರುತ್ತೆ, ಸೆಲೆಕ್ಟ್ ಮಾಡೋಕ್ಕೆ ಹೇಳುತ್ತೆ. ನೀವು ಯಾವ್ಯಾವ ಕಂಟ್ರಿದು ನಂಬರ್ನ ಪ್ರೊವೈಡ್ ಮಾಡ್ಬೇಕು ಅಂದ್ಕೊಂಡಿರ್ತೀರೋ ನಿಮ್ಮ ಯೂಸರ್ಸಿಗೆ ಇಲ್ಲ ಮೆಂಬರ್ಸಿಗೆ. ನಾನು ಇಂಡಿಯಾದಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ. ನಾನು ಇಂಡಿಯಾ ಸೆಲೆಕ್ಟ್ ಮಾಡಿಬಿಟ್ಟು ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತೀನಿ. ಕೆಳಗಡೆ ಸ್ಕ್ರೋಲ್ ಡೌನ್ ಮಾಡ್ತಿದ್ದು ಸಬ್ಮಿಟ್ ಆಪ್ಷನ್ ಇದೆ ಕೆಳಗಡೆ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ನೋಡಿ, ಕೆಳಗಡೆ ಸಬ್ಮಿಟ್ ಆಪ್ಷನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾದ್ರೆ ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀವಿ. ತಿರ್ಗಿ ಕನ್ಫರ್ಮೇಷನ್ಗೆ ಓಕೆ ಅಂತ ಕೇಳುತ್ತೆ. ತಿರ್ಗಿ ಈ ಥರ ಬರುತ್ತೆ. ಅದು ಮೇಲ್ಗಡೆ ಪ್ರಾಫಿಟ್ ಮಾರ್ಜಿನ್ ಅಂತ ಇದೆಯಲ್ಲ, ನಿಮ್ಗೆ ಎಷ್ಟು ಪ್ರಾಫಿಟ್ ಬೇಕಿರುತ್ತೆ OTP ವೆಬ್ಸೈಟಲ್ಲಿ ಬಾಟಲ್ಲಿ ಅಂತ ಕೇಳ್ತಿದ್ದಾರೆ. ನಾನು 40% ಪ್ರಾಫಿಟ್ ಬೇಕಿದೆ, ನಾನು 40% ಅಂತ ಟೈಪ್ ಮಾಡ್ತೀನಿ. ನಿಮಗೆ ಎಷ್ಟು ಪ್ರಾಫಿಟ್ ಬೇಕು ಅಷ್ಟು ನೀವು ಟೈಪ್ ಮಾಡ್ಕೊಂಡು ಮೇಲ್ಗಡೆ ಇಂಡಿಯಾ ಅಂತ ಇದೆಯಲ್ಲ, ಅದು ಯಾರೋ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿಲ್ಲೋ ಇಲ್ಲಿ ಪರ್ಮಿಷನ್ ಕೇಳುತ್ತೆ ಒಂದೊಂದು ಸತಿ. ಓಕೆ ಮೇಲೆ ಕ್ಲಿಕ್ ಮಾಡಿ. ಓಕೆ ಮೇಲೆ ಕ್ಲಿಕ್ ಮಾಡ್ತಿಲ್ಲಿ ಲೋಡಿಂಗ್ ತಗೊಂಬತ್ತೆ. ಒಂದು 5 ಸೆಕೆಂಡ್ಸ್ ಅಂತೂ ಲೋಡಿಂಗ್ ತಗೊಂಬತ್ತೆ. 5 ಸೆಕೆಂಡ್ಸ್ ಲೋಡಿಂಗ್ ತಗೊಂಬತ್ತೆ. 5ಇಂದ ಒಂದು 5ರಿಂದ 10 ಸೆಕೆಂಡ್ ಆದರೂ ಲೋಡಿಂಗ್ ತಗೊಳುತ್ತೆ. ಆಮೇಲೆ ಈ ಥರ ಸಕ್ಸಸ್ ಅಂತ ಬರುತ್ತೆ. ಓಕೆ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿಗೆ ನೀವು 50% ಬಾಟ್ ಸೆಟಪ್ ಎಲ್ಲ ಕಂಪ್ಲೀಟ್ ಆಗುತ್ತೆ ನೋಡಿ. ನಾನು ಇವಾಗ ತಿರ್ಗಾ ಸ್ಟಾರ್ಟ್ ಹೊಡೆದು ನಿಮಗೆ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕಂದ್ರೆ ತಿರ್ಗಾ ನೀವು ಫಾದರಿಗೆ ನಿಮ್ಮದು ಏನು OTP ಬಾಟ್ ಕ್ರಿಯೇಟ್ ಮಾಡಿರ್ತೀರಲ್ಲ ಆ ಬಾಟಿಗೆ ಬರಬೇಕಾಗತ್ತೆ. ನಾನು ತಿರ್ಗಾ ಅದೇ ಯೂಸರ್ ನೇಮ್ ಕ್ಲಿಕ್ ಮಾಡ್ಕೊಂಡು ಫಾದರಿಗೆ ಬರ್ತೀನಿ. ಫಾದರ್ ಮೇಲೆ ಬರ್ತಿಲ್ಲೋ ಅಲ್ಲಿ ಲೆಫ್ಟ್ ಸೈಡಲ್ಲಿ ಮೆನು ಆಪ್ಷನ್ ಇದೆಯಲ್ಲ, ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ನೀವು ಅಷ್ಟೇ ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಮೆನು ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಿಲ್ಲ, ಅಲ್ಲಿ ಮೈ ಬಾಟ್ಸ್ ಅಂತ 2ನೇ ಆಪ್ಷನ್ ಇದೆಯಲ್ಲ, ಎಡಿಟ್ ಯುವರ್ ಬಾಟ್ಸ್, ಅದು ಮೈ ಬಾಟ್ಸ್ ಅಂತ ಇದೆಯಲ್ಲ, ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ಅದನ್ನ ಸೆಲೆಕ್ಟ್ ಮಾಡ್ತೀನಿ. ಏನೇನು ಇದ್ರಾಗ ಏನೇನು ಬಾಟ್ ಕ್ರಿಯೇಟ್ ಮಾಡಿರುತ್ತೆ ಎಲ್ಲ ತೋರಿಸುತ್ತೆ. ನಂದು ಫಸ್ಟ್ನೇ ಬಾಟ್ ಇದೆ OTP ಕಿಂಗ್ 1263 ಬಾಟ್ ಅಂತ ಇದೆಯಲ್ಲ, ಅದು ನಾನು ಇವಾಗಿನ ಜಸ್ಟ್ ನಿಮ್ಮ ವೀಡಿಯೋದಲ್ಲಿ ಕ್ರಿಯೇಟ್ ಮಾಡಿದ್ದು ಬಾಟ್. ಅದನ್ನು ಸೆಲೆಕ್ಟ್ ಮಾಡ್ಕೊಬಿಟ್ಟು ಅಲ್ಲಿ ನೋಡಿ ಎಡಿಟ್ ಬಾಟ್ ಸೆಟ್ಟಿಂಗ್ ಅಂತ ಇದೆಯಾ, ಎಷ್ಟನೇ ಆಪ್ಷನು 3ನೇ ಆಪ್ಷನ್ ಇದೆ, ಎಡಿಟ್ ಬಾಟ್ ಸೆಟ್ಟಿಂಗ್ ಅಂತ ಇದೆ. ನೀವು ಅದನ್ನ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಎಡಿಟ್ ಬಾಟ್ ಸೆಟ್ಟಿಂಗ್ ಅಂತ ಇರೋದನ್ನ ಅದನ್ನು ಸೆಲೆಕ್ಟ್ ಮಾಡ್ತೀವಿ. ಫಸ್ಟ್ನೇ ಆಪ್ಷನ್ ಇನ್ಲೈನ್ ಮೋಡ್ ಅಂತ ಇದೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಿ ನೋಡಿ, ಇನ್ಲೈನ್ ಮೋಡ್ ಅಂತ ಇದೆ. ಅದನ್ನ ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತಿಲ್ಲ ನೋಡಿ, ವೆಯ್ಟ್ ಮಾಡಿ, ನಾನು ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡ್ತೀವಿ. ಟರ್ನ್ ಆನ್ ಅಂತ ಇದೆಯಲ್ಲ, ಟರ್ನ್ ಆನ್ ಮೇಲೆ ಕ್ಲಿಕ್ ಮಾಡಿ. ಸಿಂಪಲಾಗಿ OTP ಬಾಟ್ ಆರಾಮಾಗಿ ಕ್ರಿಯೇಟ್ ಮಾಡ್ಬೋದು. ಟರ್ನ್ ಆನ್ ಕ್ಲಿಕ್ ಮಾಡಿ. ಇಲ್ಲಿಗೆ ನೀವು 70% OTP ಬಾಟ್ ಸೆಟಪ್ ಕಂಪ್ಲೀಟ್ ಆಯಿತು. ನಾನು OTP ಬಾಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. OTP ಬಾಟಿಗೆ ಬಂದೆ. ತಿರ್ಗಾ ಸ್ಟಾರ್ಟ್ ಕಮೆಂಟ್ ಓದ್ತೀನಿ. /START ಅಂತ ಹೊಡಿತೀನಿ ಅಷ್ಟೇ, ಸಿಂಪಲಾಗಿ ಸ್ಟಾರ್ಟ್ ಅಂತ ಹೊಡಿತೀನಿ. ತಿರ್ಗಾ ನಾರ್ಮಲ್ ಪೇಜಿಗೆ ಈ ಥರ ಬರುತ್ತೆ. ಅಲ್ಲಿ ಮೇಲ್ಗಡೆ ಸರ್ವಿಸ್ ಆಪ್ಷನ್ ಇದೆಯಲ್ಲ, ಸರ್ವಿಸ್ ಆಪ್ಷನ್ ಮಾರ್ಕ್ ಮಾಡ್ತೀನಿ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಎಲ್ಲ ಅಪ್ಲಿಕೇಶನ್ನು ನೇಮು ತೋರಿಸುತ್ತೆ ಇವಾಗ ನೋಡಿ. ಎಲ್ಲ ಅಪ್ಲಿಕೇಶನ್ ನೇಮು ತೋರಿಸ್ತಾ ಹೋಗುತ್ತೆ. ಇದ್ರಾಗ ಹೆಂಗೆ OTP ತಗೋದು, ಹೆಂಗೆ ರೀಚಾರ್ಜ್ ಆಪ್ಷನ್ ಹೆಂಗೆ ಆ್ಯಡ್ ಮಾಡೋದು, ಪೇಮೆಂಟ್ ಇನ್ಸ್ಟೆಂಟ್ ಪೇಮೆಂಟ್ ಹೆಂಗೆ ಆ್ಯಡ್ ಮಾಡೋದು ಅಂತ ಇವಾಗ ಅದನ್ನೇ ಹೇಳ್ಕೊಡ್ತಾ ಹೋಗ್ತೀನಿ ನೋಡಿ. ನಾನು ಇಲ್ಲಿ ಅಜಿಯೋ ಅಂತ ಸರ್ಚ್ ಮಾಡಿದೆ. ಅಜಿಯೋ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ₹6.72 ಇದೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ₹6.72 ಸರ್ವರ್ ಒನ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಈ ಥರ ಕೇಳುತ್ತೆ. ಬೈ ನಂಬರ್ ಅಂತ ಇರುತ್ತೆ. ಇವಾಗ ನನ್ನ ಹತ್ರ ಬ್ಯಾಲೆನ್ಸ್ ಇಲ್ಲ, ರೀಚಾರ್ಜ್ ಮಾಡಬೇಕು. ರೀಚಾರ್ಜ್ ಮಾಡ್ಬೇಕಂದ್ರೆ ಇವಾಗ ನೀವು ರೀಚಾರ್ಜ್ ಮಾಡೋ ಆಪ್ಷನ್ ಆ್ಯಡ್ ಮಾಡ್ಬೇಕು ತಾನೆ. ಹೆಂಗೆ ರೀಚಾರ್ಜ್ /admin ಅಂತ ಹೊಡಿಬೇಕು. ರೀಚಾರ್ಜ್ ಆಪ್ಷನ್ ಆ್ಯಡ್ ಮಾಡ್ಬೇಕಂದ್ರೆ ನೀವು ಈಸಿ ಆಗುತ್ತೆ ಯೂಸರ್ಸಿಗೆ ರೀಚಾರ್ಜ್ ಮಾಡೋಕ್ಕೆ.
ಅಲ್ಲಿ ಎಡಿಟ್ ಬಾಟ್ ಸೆಟ್ಟಿಂಗ್ ಅಂತ ಇದೆಯಲ್ಲ, ಮಾರ್ಕ್ ಮಾಡಿದ್ದೀನಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡ್ತೆ 2-3 ಸೆಕೆಂಡ್ ಲೋಡಿಂಗ್ ತಗುತ್ತೆ. ಇಲ್ಲಿ ನಿಮ್ಮದು ಏನಾದ್ರು OTP ಬಾಟ್ ಚಾನಲ್ ಕ್ರಿಯೇಟ್ ಮಾಡಿರ್ತೀರಿ, ಅಲ್ಲಿ ನಿಮ್ಮದೇ ಚಾನಲ್ ಇರುತ್ತದೆ, ಟೆಲಿಗ್ರಾಮ್ ಚಾನಲು, ಅದ್ರ ಯೂಸರ್ ನೇಮ್ ಹಾಕಬೇಕಾಗತ್ತೆ. ನಾನು ಇಲ್ಲಿ ಒಂದು OTP ಚಾನಲ್ದೇ ಹೊಸದಾಗಿ ಕ್ರಿಯೇಟ್ ಮಾಡಿದ್ದೀನಿ, ಅದರ ಯೂಸರ್ ನೇಮ್ ನಾನು ಕಾಪಿ ಮಾಡ್ಕೊತಿದ್ದೀನಿ. ಕಾಪಿ ಮಾಡ್ಕೊಂಬಿಟ್ಟು ಬಾಟಲ್ಲಿ ಬರ್ತೀನಿ ನಾನು, ತಿರ್ಗಾ ಬಾಟಲ್ ನೋಡಿ, ಇವಾಗ ಬಾಟಿಗೆ ಬಂದಿದ್ದೀನಿ. ಎಡಿಟ್ ಬಾಟ್ ಸೆಟ್ಟಿಂಗ್ ಮೇಲೆ ತಿರ್ಗಾ ಕ್ಲಿಕ್ ಮಾಡ್ತೀನಿ. ಚಾನಲ್ ಯೂಸರ್ ನೇಮ್ನ ಅಲ್ಲಿ ಪೇಸ್ಟ್ ಮಾಡ್ತೀನಿ. ಏನು ಲಿಂಕ್ ಇರುತ್ತಲ್ಲ, ಲಿಂಕ್ನ ರಿಮೂವ್ ಮಾಡಬೇಕಾಗುತ್ತೆ. ಬರೀ ನಿಮ್ಮದು ಚಾನಲ್ ಏನು ನೇಮ್ ಯೂಸರ್ ನೇಮ್ ಇರುತ್ತೆ ಅಷ್ಟಿದ್ರೆ ಸಾಕು. ನೆಕ್ಸ್ಟ್ ಇಲ್ಲಿ ನಿಮ್ಮದು ಸಪೋರ್ಟ್ URL ಅಂತ ಇರುತ್ತೆ, ನಿಮ್ಮದು ಟೆಲಿಗ್ರಾಮ್ದು ಏನು ಇರುತ್ತಲ್ಲ ಯೂಸರ್ ನೇಮ್ ನಿಮ್ಮದು, ಅದನ್ನ ಇಲ್ಲಿ ಹಾಕಬೇಕಾಗುತ್ತೆ. ನಿಮಗೆ OTP ಬಾಟಲ್ಲಿ ನಿಮ್ಮ ಯೂಸರ್ಸ್ಗೆ ಏನು ತೊಂದರೆ ಆದರೂ ಕಾಂಟ್ಯಾಕ್ಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನಂದು ಇಲ್ಲಿ ನನ್ನ ಯೂಸರ್ ನೇಮ್ ಹಾಕ್ತಿದ್ದೀನಿ, ಮಿಸ್ಟರ್ ಮನುಕುಮಾರ್ ಅಂತ ಹಾಕ್ತಿದ್ದೀನಿ. ನಿಮ್ದು ಏನು ಯೂಸರ್ ನೇಮ್ ಇದೆಯೋ ಅದನ್ನ ಹಾಕೊಳ್ರಿ. ಇದು ರೆಫರ್ ಡೆಪಾಸಿಟ್ ಅಂದರೆ ನಿಮ್ಮ ಯಾರನ್ನ ನೀವು ಯೂಸರ್ಸು ರೆಫರ್ ಮಾಡಿದರೆ ಕಮಿಷನ್ ಸಿಗುತ್ತದೆ. ಎಷ್ಟು ಕಮಿಷನ್ ಕೊಡ್ತೀರ ನೀವು ಅಂತ ಸೆಟ್ ಮಾಡಬೇಕಾಗುತ್ತೆ. ವಿಡ್ರಾ ಅಮೌಂಟು, ರೆಫರ್ ಅಮೌಂಟು ವಿಡ್ರಾ ಮಾಡೋ ಸಿಸ್ಟಮ್ ನಮ್ದು ಇದೆ ಬಾಟಲ್ಲಿ. ನೀವು ಅದನ್ನು ಬೇಕಾದ್ರೆ ಸೆಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್ SMM ಪ್ಯಾನಲ್ ಫ್ಯೂಚರ್ ಇದೆ. ನೆಕ್ಸ್ಟ್ ವೀಡಿಯೋದಲ್ಲಿ SMM ಪ್ಯಾನಲ್ ಹೆಂಗೆ ಯಾವ ಥರ ಫ್ಯೂಚರ್ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೆಕ್ಸ್ಟು ಅಕ್ಸೆಪ್ಟ್ ಮ್ಯಾನ್ಯಲ್ ಪೇಮೆಂಟ್ ಇದೆ. ನೀವು ಮ್ಯಾನ್ಯುವಲ್ ಆಗಿ ಬೇಕಿರೋ ಇನ್ಸ್ಟೆಂಟ್ ಪೇಮೆಂಟು ಸಿಸ್ಟಮ್ ಇದೆ, ಮ್ಯಾನ್ಯಲ್ ಪೇಮೆಂಟ್ ಸಿಸ್ಟಮ್ ಇದೆ. ಯಾವ ಸಿಸ್ಟಮ್ ಬೇಕಾದ್ರೂ ಯೂಸ್ ಮಾಡ್ಬೋದು. ಮ್ಯಾನ್ಯುವಲ್ಲಿ ಅಲ್ಲಿ ಮೇಲ್ಗಡೆ ಬ್ಲೂ ಟಿಕ್ ಮಾಡಿದರೆ ಪೇಮೆಂಟ್ ಆ್ಯಕ್ಟಿವ್ ಆಗುತ್ತೆ ಸಿಸ್ಟಮು. ನಾನಿಲ್ಲಿ ಡೆಮೋ UPI ಅಂತ ಹಾಕ್ತೀನಿ. ನಿಮ್ಮದು ಏನು ಫೋನ್ಪೇ UPI ID ಇದೆಯೋ, ಇಲ್ಲ ಗೂಗಲ್ ಪೇ ಇದೆಯೋ, Paytm UPI ಇದೆಯೋ, ಯಾವ್ದಾದ್ರು ಹಾಕ್ಬೋದು UPI ID. ನಿಮ್ಮದು UPI ಹಾಕಬೇಕಾಗುತ್ತೆ. ಇಲ್ಲಿ QR ಕೋಡಿಂದು URL ಹಾಕಬೇಕಾಗುತ್ತೆ. QR ಕೋಡ್ URL ಹೆಂಗೆ ಕ್ರಿಯೇಟ್ ಮಾಡೋದಂತ ಇವಾಗ ಹೇಳ್ಕೊಡ್ತೀನಿ ನೋಡಿ. ಫಸ್ಟ್ QR ಕೋಡ್ URL ನೀವು ಹಾಕಬೇಕಾಗುತ್ತೆ. ಗೂಗಲ್ಗೆ ಬರಬೇಕಾಗುತ್ತೆ. ಗೂಗಲಲ್ಲಿ ಬಂದುಬಿಟ್ಟು IBBB ಇಮೇಜ್ ಅಂತ ಸರ್ಚ್ ಮಾಡಬೇಕಾಗತ್ತೆ. ಸರ್ಚ್ ಮಾಡ್ತಿದ್ದು ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ. ಫಸ್ಟ್ ಬರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಈ ಥರ ಲೋಡಿಂಗ್ ತಗುತ್ತೆ. ಅಲ್ಲಿ ಸ್ಟಾರ್ಟ್ ಅಪ್ಲೋಡಿಂಗ್ ಅಂತ ಇರುತ್ತೆ ನೋಡಿ, ಮಾರ್ಕ್ ಮಾಡಿ ತೋರಿಸ್ತೀನಲ್ಲ, ಸ್ಟಾರ್ಟ್ ಅಪ್ಲೋಡಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿ ನಿಮ್ಮದು ಏನು ಫೋನ್ಪೇದು ಅಥವಾ ಗೂಗಲ್ ಪೇದು ಏನು QR ಕೋಡ್ ಇದೆಯೋ ಅದನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ನಾನಿಲ್ಲಿ ನಂದು ಅದೊಂದು QR ಕೋಡ್ ಇತ್ತು, ಅದನ್ನ ಅಪ್ಲೋಡ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. QR ಕೋಡ್ ಅಪ್ಲೋಡ್ ಆಗ್ತಿಲ್ಲ, ಅದು ಆಟೋ ಡಿಲೀಟ್ ಇಮೇಜ್ ಅಂತ ಕೆಳಗಡೆ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸ್ಕ್ರೋಲ್ ಡೌನ್ ಮಾಡಿ ಕೆಳಗಡೆ 6 ಮಂತ್ಸ್ ಆಫ್ಟರ್ 6 ಮಂತ್ಸ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾರ್ಕ್ ಮಾಡಿ ತೋರಿಸ್ತೀನಿ ಅಂದರೆ ಅದನ್ನು ಸೆಲೆಕ್ಟ್ ಮಾಡ್ತಿಲ್ಲ, ಈ ಥರ ಬರುತ್ತೆ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಅಪ್ಲೋಡ್ ಮೇಲೆ ಕ್ಲಿಕ್ ಮಾಡ್ತಿಲ್ಲ, ಒಂದು ಇಲ್ಲಿ 2-3 ಸೆಕೆಂಡ್ ವೇಟ್ ಆಗುತ್ತೆ, ಟೈಮ್ ತಗುತ್ತೆ. ಕೆಳಗಡೆ ನೋಡಿ ಅಲ್ಲಿ HTML ಫುಲ್ ಲಿಂಕ್ಡ್ ಅಂತ ಇದೆಯಾ, ಆಟೋಮೆಟಿಕ್ ಸೆಲೆಕ್ಟ್ ಆಗಿದೆ. ನೀವು ಅದನ್ನೇ ಸೆಲೆಕ್ಟ್ ಮಾಡಬೇಕಾಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ HTML ಫುಲ್ ಲಿಂಕ್ಡ್ ಅಂತ ಇರುತ್ತೆ, ಅದನ್ನ ಸೆಲೆಕ್ಟ್ ಮಾಡಬೇಕಾಗತ್ತೆ. ನಿಮ್ಗೆ ಅದು ಸೆಲೆಕ್ಟ್ ಆಗಿಲ್ಲ ಅಂದರೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಸೆಲೆಕ್ಟ್ ಮಾಡ್ತಿದ್ರೆ ಕೆಳಗಡೆ ಒಂದು ಲಿಂಕ್ ಬಂತು, ಈ ಥರ ಕೆಳಗಡೆ ಬಂದು ಕಾಪಿ ಮಾಡ್ಕೋಬೇಕಾಗತ್ತೆ. ಕಾಪಿ ಮಾಡ್ಕೊಂಬಿಟ್ಟು ಎಲ್ಲರೂ ಪೇಸ್ಟ್ ಮಾಡ್ಕೊಳ್ಳಿ. ನಾನು ಇದೊಂದು ನೋಟ್ ಪ್ಯಾಡಲ್ಲಿ ಪೇಸ್ಟ್ ಮಾಡ್ಕೊತಿದ್ದೀನಿ. ಇದರ ಮೇನ್ ಲಿಂಕ್ ಯಾವುದು ಅಂದರೆ ಕೆಳಗೆ ಇಲ್ಲಿ ನೋಡಿ JPG ಅಂತ ಇದೆ, ಅದು ಅಲ್ಲಿ ಮೇಲ್ಗಡೆ ನೋಡಿ CRC ಅಂತ ಇದೆಯಲ್ಲ, ಅದ್ರ ನಡ ಮಧ್ಯೆ ಏನಿದೆಯೋ ಅದು ನಿಮ್ದು ಲಿಂಕ್ ಆಗಿರುತ್ತೆ. ಮಿಕ್ಕಿದ್ದೆಲ್ಲ ಸೈಡಿಗೆ ಇರೋದೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ನಿಮ್ಗೆ ಇವಾಗ ನಾನು ರಿಮೂವ್ ಮಾಡಿ ತೋರಿಸ್ತೀನಿ ನೋಡಿ. ಮಿಕ್ಕಿದ್ದೆಲ್ಲ ಎಕ್ಸ್ಟ್ರಾ ಪಾರ್ಟ್ ಏನೇನಿದೆ ಅದನ್ನೆಲ್ಲ ರಿಮೂವ್ ಮಾಡಬೇಕಾದ್ರೆ ನೋಡಿ, ನಾನು JPG ತನಕ ಕರೆಕ್ಟಾಗಿ ರಿಮೂವ್ ಮಾಡಿದೆ. ತಿರ್ಗಿ ಅಲ್ಲಿ ನೋಡಿ CRC ಅಂತ ಇದೆಯಲ್ಲ, HTTP, ಅದ್ರ ಹಿಂದ್ಗಡೆ ಇರೋದೆಲ್ಲ ರಿಮೂವ್ ಮಾಡಬೇಕಾಗುತ್ತೆ. ರಿಮೂವ್ ಮಾಡಿದೆ. ನಾನು ಇಷ್ಟೇ ನನ್ನ ಮೇನ್ ಲಿಂಕ್ ಆಗಿರುತ್ತೆ, ಇದನ್ನು ನಾನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಂಬಿಟ್ಟು ನಮ್ಮದು ಏನು OTP ಬಾಟಲ್ಲಿ QR ಕೋಡ್ ಹಾಕ್ತಿರ್ತೀವ ಅಲ್ಲಿಗೆ ಬರಬೇಕಾಗುತ್ತೆ. ನಾನು ಅಲ್ಲಿಗೆ ಬಂದು ನೋಡಿ QR ಕೋಡ್ ಹಾಕತ್ತೆ, QR ಕೋಡ್ URL ಹಾಕತ್ತಕ್ಕೆ ಬಂದೆ. QR ಕೋಡ್ URL ಇಲ್ಲಿ ಪೇಸ್ಟ್ ಮಾಡಬೇಕಾಗುತ್ತೆ. ನಾನು ಪೇಸ್ಟ್ ಮಾಡ್ತೀನಿ. ನೆಕ್ಸ್ಟ್ ಕೆಳಗಡೆ ನಾನು ಭಾರತ್ ಪೇದು ಮರ್ಚೆಂಟ್ ID ಹಾಕಬೇಕಾಗುತ್ತೆ. Paytmದಿದೆ, ಭಾರತ್ ಪೇದು ಹಾಕಿ ತೋರಿಸ್ತೀನಿ ಫಸ್ಟ್ ನಾನು. ಭಾರತ್ ಪೇದು ನಿಮ್ಮ ಮರ್ಚೆಂಟ್ ಏನು ID ಇರುತ್ತೋ ಭಾರತ್ ಪೇದು ಮರ್ಚೆಂಟ್ ID ಹಾಕ್ಬೋದು. ನಿಮಗೆ ಭಾರತ್ ಪೇದು ಮರ್ಚೆಂಟ್ ID ತಗೊಂಬಕ್ಕೆ ಬರಲಿಲ್ಲ ಅಂದರೆ ನಾನು ಪರ್ಸ್ನಲ್ DM ಮಾಡಿ ನಾನು ತಕ್ಕೊಡ್ತೀನಿ ಎಲ್ಲರಿಗೂ. ಮತ್ತು ಮರ್ಚೆಂಟ್ ಟೋಕನ್ ಹಾಕಬೇಕಾಗುತ್ತೆ. ನಿಮ್ಮ ಭಾರತ್ ಪೇದು ಏನು UPI ID ಇರುತ್ತೋ ನಿಮ್ಮದು UPI ID ಹಾಕಬೇಕಾಗುತ್ತೆ. ಯೂಸರ್ಸಿಗೆ ಪೇಮೆಂಟ್ ಮಾಡೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟು ಅಲ್ಲಿ ಕೆಳಗಡೆ ನೋಡಿ ಭಾರತ್ ಪೇ QR ಕೋಡ್ URL ಅಂತ ಇದೆ. ನಿಮ್ಮ ಭಾರತ್ ಪೇದು QR ಕೋಡ್ ಸೇಮ್ ಆಗಲೇ ತೋರಿಸಿನಲ್ಲಿ ಗೂಗಲ್ IBB ಇಮೇಜಲ್ಲಿ ಹೋಗ್ಬಿಟ್ಟು ಫೋಟೋ ಅಪ್ಲೋಡ್ ಮಾಡಿಬಿಟ್ಟು ಲಿಂಕ್ ತಗೊಬೇಕಷ್ಟೇ. ಲಿಂಕ್ನ ಪೇಸ್ಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ Paytmದು ಇದೆ ನೋಡಿ, Paytm ಮರ್ಚೆಂಟ್ ID. Paytmದು ಇನ್ಸ್ಟೆಂಟ್ ಪೇಮೆಂಟ್ ಸಿಸ್ಟಮ್ ನಮ್ಮ ಬಾಟಲ್ ಇದೆ. ನೀವು ಅದನ್ನು ಬೇಕಾದ್ರೆ ಯೂಸ್ ಮಾಡೋದು. Paytm ಮರ್ಚೆಂಟ್ ID ಹಾಕ್ಬೋದು. ಅದನ್ನ ಆನ್ ಮಾಡ್ಕೊಬಿಟ್ಟು Paytm ಮರ್ಚೆಂಟ್ ID ನಾನು ಸುಮ್ಮನೆ ಫೇಕ್ ಹಾಕ್ತಿದ್ದೀನಿ ನಿಮಗೆ ತೋರ್ಸೋಕ್ಕೆ. ನೆಕ್ಸ್ಟು URL ಒಂದು QR ಕೋಡಿಂದು ನಿಮ್ಮದು Paytmದು ಏನು QR ಕೋಡ್ ಇರುತ್ತೋ ಮರ್ಚೆಂಟಿಂದು ಅದನ್ನ ಪೇಸ್ಟ್ ಮಾಡಿಬಿಟ್ಟು
ಕೆಳಗಡೆ ಸಬ್ಮಿಟ್ ಆಪ್ಷನ್ ಇದೆಯಲ್ಲ, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ತಿದ್ದ ನೋಡಿ ಸಕ್ಸಸ್ಫುಲಿ ಅಪ್ಡೇಟೆಡ್ ಯುವರ್ ಬಾಟ್ ಸೆಟ್ಟಿಂಗ್ ಅಂತ ಬಂತು. ಎಷ್ಟು ಬಂತು ಅಂದರೆ ನಿಮ್ಮ ಬಾಟು 90% ಸೆಟಪ್ ಆದಂಗೆ, ಇನ್ನೇನಿಲ್ಲ. /ಸ್ಟಾರ್ಟ್ ಅಂತ ಹೊಡಿತೀನಿ ನೋಡಿ ನನ್ನ ಬಾಟಲ್ಲಿ. ನೋಡಿ ಇವಾಗ ಈ ಥರ ಬಂತು. ನೀವು ಯಾಕೆಂದರೆ ಈ ಬಾಟ್ನ ನಿಮ್ಮ ಚಾನಲ್ಗೆ ಅಡ್ಮಿನ್ ಮಾಡಬೇಕು. ನಿಮ್ಮ ಚಾನಲಿಗೆ ಜಾಯ್ನ್ ಆಗಿದ್ದಾರೋ ಇಲ್ಲ ಅಂತ ಬಾಟ್ ಆಟೋಮೆಟಿಕ್ಕಾಗಿ ಡಿಟೆಕ್ಟ್ ಮಾಡುತ್ತೆ ಯೂಸರ್ಸ್ ನಿಮ್ಮ ಚಾನಲ್ ಜಾಯ್ನ್ ಆಗಿದ್ದಾರೋ ಇಲ್ಲ ಅಂತ. ನಮ್ಮ ಬಾಟ್ ಯೂಸರ್ ನೇಮ್ ಕಾಪಿ ಮಾಡ್ಕೊಬಿಟ್ಟು ನಾನು ಒಂದು ಚಾನಲ್ ಕ್ರಿಯೇಟ್ ಮಾಡಿದ್ದೆ, ಅದಕ್ಕೆ ಅಡ್ಮಿನ್ ಮಾಡ್ತೀನಿ ನೋಡಿ. ಅಲ್ಲಿ ಅಡ್ಮಿನಿಸ್ಟ್ರೇಟರ್ಸ್ ಅಂತ ಇದೆಯಲ್ಲ ಚಾನಲಲ್ಲಿ, ಅದ್ರ ಮೇಲೆ ಕ್ಲಿಕ್ ಬಿಟ್ಟು ಆ್ಯಡ್ ಅಡ್ಮಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಡ್ಮಿನ್ನ ಮಾಡ್ತಿದ್ದೀನಿ. ಅಡ್ಮಿನ್ ಮೇಲೆ ಕ್ಲಿಕ್ ಮಾಡ್ತಿದ್ದು ಅಡ್ಮಿನ್ ಮಾಡಿದ್ದೀನಿ. ತಿರ್ಗಾ ಇವಾಗ OTP ಬಾಟಿಗೆ ಬಂದು ತಿರ್ಗಾ ಸ್ಟಾರ್ಟ್ ಕೊಡ್ತೀನಿ ನೋಡಿ. ನಾನು ಆಲ್ರೆಡಿ ನನ್ನ ಚಾನಲ್ ಜಾಯ್ನ್ ಆಗಿದ್ದೀನಿ, ಆಟೋಮೆಟಿಕ್ ಈ ಥರ ಬಂದುಬಿಡುತ್ತೆ ನೋಡಿ. ಆಟೋಮೆಟಿಕ್ಕಾಗಿ ಈ ಥರ ಬಂತು. ಮೇಲ್ಗಡೆ ಸ್ಟಾರ್ಟಿಂಗು ನಾನು ಚಾನಲಿಗೆ ಜಾಯ್ನ್ ಆಗಿರಲಿಲ್ಲ, ಅಡ್ಮಿನ್ ಮಾಡಿರಲಿಲ್ಲ, ಅದಕ್ಕೆ ಚಾನಲಿಗೆ ಜಾಯ್ನ್ ಆಗಿ ಅಂತ ನೋಟಿಫಿಕೇಷನ್ ಕಳಿಸ್ತು. ಚಾನಲ್ ಜಾಯ್ನ್ ಆದರೆ ಮಾತ್ರ ಯೂಸರ್ಸು OTP ಬಾಟ್ನ ಯೂಸ್ ಮಾಡೋಕ್ಕಾಗುತ್ತೆ. ನೀವು ಮತ್ತು ನಿಮ್ಮ ಟೆಲಿಗ್ರಾಮ್ ಮೆಂಬರ್ಸು ಜಾಯ್ನ್ ಆಗ್ತಾರೆ. ಸಿಂಪಲ್ಲಾಗಿ ರೀಚಾರ್ಜ್ ಮೇಲೆ ರೀಚಾರ್ಜ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು QR ಕೋಡ್ ಮೇಲೆ ಕ್ಲಿಕ್ ಮಾಡಿದರೆ QR ಕೋಡ್ ಬರುತ್ತೆ. QR ಕೋಡ್ ಸ್ಕ್ರೀನ್ಶಾಟ್ ತಗೊಬಿಟ್ಟು ನಿಮ್ದೇನು ಫೋನ್ಪೇಯಿಂದನೂ ಪೇಟಿಎಮ್ಮಿಂದನೂ ಏನರಿಂದನೂ ಪೇಮೆಂಟ್ ಮಾಡ್ಬೋದು. ನಾನು ಈ ಫೋನ್ಪೇಯಿಂದ ಪೇಮೆಂಟ್ ಮಾಡ್ತಿದ್ದೀನಿ. ಫೋನ್ಪೇಯಿಂದ ಪೇಮೆಂಟ್ ಮಾಡಬೇಕು. ಇಲ್ಲಿ ಮಿನಿಮಮ್ ರೀಚಾರ್ಜ್ ಬಂದುಬಿಟ್ಟು ಎಲ್ಲರೂ 10 ರೂಪಾಯಿನೇ ಮಾಡಬೇಕಾಗುತ್ತೆ. ನಿಮಗೆ 10 ರೂಪಾಯಿನೇ ಮಾಡಬೇಕಾಗತ್ತೆ. ನಾನಿಲ್ಲಿ 10 ರೂಪೀಸ್ ಪೇಮೆಂಟ್ ಮಾಡಿ ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. 10 ರೂಪೀಸ್ ಪೇಮೆಂಟ್ ಆಗ್ತಿಲ್ಲ. ಅಲ್ಲಿ ವ್ಯೂ ಡೀಟೇಲ್ಸ್ ಅಂತ ಇದೆಯಲ್ಲ, ವ್ಯೂ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮದೇನು ಟ್ರಾನ್ಸಾಕ್ಷನ್ UTR ನಂಬರ್ ಇರುತ್ತಲ್ಲ ಅದನ್ನ ಕಾಪಿ ಮಾಡ್ಕೋಬೇಕಾಗತ್ತೆ ನೋಡಿ. ಟ್ರಾನ್ಸಾಕ್ಷನ್ UTR ನಂಬರನ್ನ ನಾನು ಕಾಪಿ ಮಾಡ್ಕೊತೀನಿ. ಕಾಪಿ ಮಾಡ್ಕೊಬಿಟ್ಟು ಬಾಟಲ್ ಬಂದುಬಿಟ್ಟು ಸಬ್ಮಿಟ್ ಆಪ್ಷನ್ ಇದೆ ನೋಡಿ, ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಸಬ್ಮಿಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ UTR ನಂಬರ್ ಕೇಳುತ್ತೆ. UTR ನಂಬರ್ನ ಪೇಸ್ಟ್ ಮಾಡಬೇಕಾಗತ್ತೆ. ಪೇಸ್ಟ್ ಮಾಡ್ತಿದ್ದು ಪ್ರೊಸೆಸಿಂಗ್ ಯುವರ್ ಪೇಮೆಂಟ್ ಅಂತ ಕೇಳುತ್ತೆ ನೋಡಿ. ಇನ್ಸ್ಟೆಂಟ್ ಪೇಮೆಂಟ್ ಆ್ಯಡ್ ಆಯಿತು ನೋಡಿ. ಕಂಗ್ರ್ಯಾಚುಲೇಷನ್, ಯುವರ್ ಪೇಮೆಂಟ್ ರೂಪೀಸ್ ಈಸ್ ಭಾರತ್ ಪೇ ಇಸ್ ಅಪ್ರೂವ್ಡ್, ಆ್ಯಡೆಡ್ ಯುವರ್ ವ್ಯಾಲೆಟ್ ಅಂತ ಬಂತು. ಕೆಳಗಡೆ ಇನ್ನೊಂದು ನೋಟಿಫಿಕೇಷನ್ ಬಂತಲ್ಲ, ಅದು ಅಡ್ಮಿನಿಗೆ ಬರೋದು. ನೀವೇ ಅಡ್ಮಿನ್ ಆಗಿರ್ತೀರಲ್ಲ ಬಾಟಿಗೆ, ಅದಕ್ಕೆ ನಿಮಗೆ ಬರ್ತಿದೆ. ನಿಮ್ಮ ಯೂಸರ್ಸ್ ಯಾರಾದರೂ ರೀಚಾರ್ಜ್ ಮಾಡಿದ್ರು ಏನೇ ಮಾಡಿದ್ರು ಅಲರ್ಟ್ ಬರುತ್ತೆ ನಿಮಗೆ, ಆ ಥರ ಬರುತ್ತೆ ನೋಡಿ. ಬ್ಯಾಲೆನ್ಸ್ 10 ರೂಪೀಸ್ ಆ್ಯಡ್ ಆಗಿದೆ. ಸರ್ವಿಸ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇವಾಗ ಜಿಯೋ ಅಂತ ಸರ್ಚ್ ಮಾಡ್ತೀನಿ. ನಿಮಗೆ ನೋಡಿ ಲೈವಾಗಿ OTP ಬಾಟ್ ವರ್ಕ್ ಆಗುತ್ತಿಲ್ಲ ಅಂತ ತೋರಿಸ್ತೀನಿ ನೋಡಿ. ಜಿಯೋ ಅಂತ ಸರ್ಚ್ ಮೇಲೆ ರೀಚಾರ್ಜ್ ಮಾಡಿದ್ದೀನಿ. ಬೈ ನಂಬರ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಆವಾಗ ರೀಚಾರ್ಜ್ ಮಾಡೋಕ್ಕೆ ಕೇಳ್ತೀವಿ, ನಂಬರ್ ಬಂತು. ಕೆಳಗಡೆ ಯೂಸರ್ಸ್ ಏನಾದರೂ ನಂಬರ್ ತಗೊಂಡ್ರೆ ಅಲರ್ಟ್ ನಿಮಗೂ ಬರುತ್ತೆ ಸೇಮ್. ನಮ್ಮ ಮೇಲ್ಗಡೆ ನಂಬರ್ ಬಂತಲ್ಲ, ನಂಬರನ್ನ ಕಾಪಿ ಮಾಡ್ಕೊಬೇಕಾಗತ್ತೆ. ಕಾಪಿ ಮಾಡ್ಕೊಬಿಟ್ಟು ನಾನು ಜಿಯೋ ವೆಬ್ಸೈಟಲ್ಲಿ ಬಂದುಬಿಟ್ಟು ಸೈನ್ ಇನ್ ಮೇಲೆ ಜಾಯಿನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಗೆ ಲೈವಾಗಿ OTP ತಗೊಂಡು ತೋರಿಸ್ತೀನಿ ನೋಡಿ. ಅದ್ರ ಮೇಲೆ ಸೈನ್ ಇನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಂಬರ್ ಎಂಟ್ರಿ ಮಾಡೋಕ್ಕೆ ಕೇಳ್ತು. ನಂಬರ್ನ ಇವಾಗ ಪೇಸ್ಟ್ ಮಾಡ್ತೀನಿ. ಅಲ್ಲಿ ಕಾಪಿ ಮಾಡ್ಕೊಂಡಿದ್ದು ನಂಬರ್ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ. ಇಲ್ಲಿ ಡೀಟೇಲ್ಸ್ ಕೇಳ್ತಿದ್ದೆ, ನಾನು ಇಲ್ಲೆಲ್ಲ ಫೇಕ್ ಡೀಟೇಲ್ಸ್ ಹಾಕ್ತಿದ್ದೀನಿ. ನೀವು ಏನಾದ್ರು ನೀವು ಅನ್ಲಿಮಿಟೆಡ್ ಮಾಡಬೇಕಾದ್ರೆ ಅವಾಗ ನೀವು ಫೇಕ್ ಡೀಟೇಲ್ಸ್ ಹಾಕಿ ಅನ್ಲಿಮಿಟೆಡ್ ಅಕೌಂಟ್ ಮಾಡ್ಕೋಬೋದು ನೋಡಿ. ನಾನು ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಇಮೇಲ್ ಆಲ್ರೆಡಿ ಎಕ್ಸಿಸ್ಟ್ ಅಂತ ಬಂತು. ಇಮೇಲ್ ID ಚೇಂಜ್ ಮಾಡ್ತೀನಿ, ಒಂದು ನಿಮಿಷ ಇರಿ. ಒಂದು ಲೆಟರ್ ಚೇಂಜ್ ಮಾಡಿದೆ, ಇಮೇಲ್ ID ಚೇಂಜ್ ಮಾಡಿದೆ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. OTP ಸೆಂಡ್ ಆಗಿದೆ. OTP ಸೆಂಡ್ ಆಗಿದೆ. ಇಲ್ಲೊಂದು 10 ಸೆಕೆಂಡ್ ವೆಯ್ಟ್ ಮಾಡಿ ಅಷ್ಟೇ. 10 ಸೆಕೆಂಡ್ ವೆಯ್ಟ್ ಮಾಡ್ತಿದ್ದು OTP ಬಾಟಿಗೆ ಬನ್ನಿ. OTP ಇನ್ಸ್ಟೆಂಟ್ ಬರುತ್ತೆ OTP ಬಾಟಲ್ಲಿ ನೋಡಿ. ಇವಾಗ ನ್ಯೂ ಮೆಸೇಜ್ ಅಂತ ಬಂದುಬಿಟ್ಟು ನಂಬರ್ ಬಂದುಬಿಟ್ಟು ಕೆಳಗಡೆ ಕೋಡ್ ಅಂತ ಬಂದುಬಿಟ್ಟು ಅದು OTP ಬಂದಿದೆ ನೋಡಿ. OTP ಕೋಡ್ ಬಂದಿದೆ. ಅದನ್ನು ನಾನು ಕಾಪಿ ಮಾಡ್ಕೊಂಡು ಪೇಸ್ಟ್ ಮಾಡಿ ನೀವು ಲೈವಲ್ಲಿ ಲಾಗಿನ್ ಆಗಿ ತೋರಿಸ್ತೀನಿ ನೋಡಿ. ಅದೇ ನಂಬರ್, ಅದೇ ಎಲ್ಲ ಅದೇನೇ ನೋಡಿ. ಲೋಡಿಂಗ್ ನೋಡಿ, ಲಾಗಿನ್ ಸಕ್ಸಸ್ ಆಯಿತು. ಬೇಕಿದ್ರೆ ನಾವು ಆಗಲೇ ಏನು ಎಂಟ್ರಿ ಮಾಡಿದ್ದು ನಾವು ಡೀಟೇಲ್ಸು ಎಲ್ಲ ಅದೇ ನಂಬರು ಅದೇ ಎಲ್ಲ ಇದೆ ನೋಡಿ. ಬೇಕಿದ್ರೆ ಚೆಕ್ ಮಾಡ್ಕೊಳ್ಳಿ, ಎಲ್ಲ ಅದೇ ಇದೆ. ಸಿಂಪಲಾಗಿ ವಿತೌಟ್ ಕೋಡಿಂಗ್ ಆರಾಮಾಗಿ OTP ಬಾಟ್ನ ಕ್ರಿಯೇಟ್ ಮಾಡ್ಬೋದು. ಹಂಗೆ ಮಂತ್ಲಿ 10K to 20K ಆರಾಮಾಗಿ ಅರ್ನಿಂಗ್ ಮಾಡ್ಬೋದು ನೋಡಿ. ಯಾರು ನಿಮ್ಮ ಯೂಸರ್ಸ್ ಏನೋ ಬೈ ಮಾಡಿದ್ರು, ನಂಬರ್ ಬೈ ಮಾಡಿದ್ರು, ಕ್ಯಾನ್ಸಲ್ ಮಾಡಿದ್ರು ಎಲ್ಲ ಅಲರ್ಟ್ ನಿಮಗೆ ಬರ್ತಿರುತ್ತೆ. ನೀವು ಬೈ ಮಾಡಿರೋದಕ್ಕೆ ನಿಮಗೆ ಬರ್ತಿದೆ ಅಷ್ಟೇ. ಬೇರೆ ಯೂಸರ್ಸ್ಗೆ ಈ ಥರ ಬರಲ್ಲ, ಬರೀ ನಂಬರು OTP ಅಷ್ಟೇ ಶೋ ಅಪ್ ಆಗ್ತಿರುತ್ತೆ. ಯಾರಿಗಾರು OTP ಬಾಟ್ ಬೇಕಿದ್ರೆ ನಂದು ಕೆಳಗಡೆ ನಾನು ID ಕೊಟ್ಟಿರ್ತೀನಿ, DM ಮಾಡಿರಿ, ನಾವು OTP ಬಾಟು ಮಾಡಿಕೊಡ್ತೀನಿ ಆರಾಮಾಗಿ. ನೆಕ್ಸ್ಟ್ ಈ ಬೈ ಇಮೇಲ್ ಅಡ್ರೆಸ್ ಅಂತ ಇದೆಯಲ್ಲ, ಇಮೇಲ್ ಅಡ್ರೆಸ್ ನಾಟ್ ಕರೆಂಟ್ಲಿ ಡಸ್ ನಾಟ್ ಎನಿ ಇಮೇಲ್ ಅಡ್ರೆಸ್ ಅಂತ ಏನು ಬಂತು. ಇಮೇಲ್ ಅಡ್ರೆಸ್ ಹೆಂಗೆ ಆ್ಯಡ್ ಮಾಡೋದಂತ ಹೇಳ್ತೀನಿ ನೋಡಿ. /admin ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿ ಆ್ಯಡ್ ಇಮೇಲ್ ಅಂತ ಇದೆ ನೋಡಿ. ಆ್ಯಡ್ ಇಮೇಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಮೇಲ್ ID ಪಾಸ್ವರ್ಡ್ ನಿಮಗೆ ಹೆಂಗೆ ಸಿಗ್ತದೆ ಅಂದರೆ ನನ್ನ ಪರ್ಸ್ನಲ್ ಕಾಂಟ್ಯಾಕ್ಟ್ ಮಾಡಿ ಬರೀ ಚೀಪ್ ರೇಟಿಗೆ ₹2 ₹3 ಲೆಕ್ಕಾಚಾರದಲ್ಲಿ ನಿಮಗೆ ಇಮೇಲ್ ID ಪಾಸ್ವರ್ಡ್ ನಿಮಗೆ ಕೊಡಿಸ್ತೀನಿ. ನೀವು ಆರಾಮಾಗಿ ಒಳ್ಳೆ ಸೇಲ್ ಮಾಡಿಬಿಟ್ಟು ಆರಾಮಾಗಿ ಅರ್ನಿಂಗ್ ಮಾಡ್ಬೋದು. ನಾನು ಫೇಕ್ ಇಮೇಲ್ ID ಪಾಸ್ವರ್ಡ್ ಹಾಕ್ತಿದ್ದೀನಿ. ನೀವು
ನಾನು ಕೊಟ್ಟಿರ್ತೀನಿ ಜೆನ್ಯೂನ್ ಇರೋ ಇಮೇಲ್ ಅಡ್ರೆಸ್ ಎಲ್ಲ ಕೊಡ್ತೀನಿ, ಬೇಕಿದ್ರೆ ನೀವು ಒಂದು ಚೆಕ್ ಮಾಡಿ ಇದು ಮಾಡ್ಬೋದು. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸಕ್ಸಸ್ಫುಲಿ ಆ್ಯಡೆಡ್ ಅಂತ ಬಂತು. ತಿರ್ಗಾ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಅಲ್ಲಿ ನೋಡಿ ಇವಾಗ ಬೈ ಇಮೇಲ್ ಅಡ್ರೆಸ್ ಮೇಲೆ ಕ್ಲಿಕ್ ಮಾಡ್ತೀನಿ ನೋಡಿ. ಇಮೇಲ್ ಅಡ್ರೆಸ್ ಅರ್ಧ ಶೋ ಅಪ್ ಆಗ್ತಿದೆ, ಇನ್ನೇನು ಶೋ ಅಪ್ ಆಗ್ತಿಲ್ಲ. ಕೆಳಗಡೆ ಕಂಟಿನ್ಯೂ ಅಂತ ಇದೆ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದರೆ ನೋಡಿ, ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ತೀನಿ. ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡಿದೆ, ಪ್ರೊಸೆಸಿಂಗ್ ಆರ್ಡರ್ ಅಂತ ಬಂತು ನೋಡಿ. ಇಮೇಲ್ ಐ ಡಿನೂ ಬಂತು, ಇಮೇಲ್ ಐ ಡಿ ಫುಲ್ ಬಂತು ನೋಡಿ. ಅಲ್ಲಿ ಮೇಲ್ಗಡೆ ಇಮೇಲ್ ಅರ್ಧ ಬಂದಿತ್ತು, ಇವಾಗ ಫುಲ್ ಬಂತು. ಬೈ ಮಾಡ್ತಿಲ್ಲ. ಪಾಸ್ವರ್ಡ್ ಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಪಾಸ್ವರ್ಡು ಶೋ ಅಪ್ ಆಗುತ್ತೆ. ಇಷ್ಟಾಗ ಸಿಂಪಲಾಗಿ OTP ಬಾಟ್ನ ಕ್ರಿಯೇಟ್ ಮಾಡ್ಕೋಬೋದು. ರೆಫರ್ ಆ್ಯಂಡ್ ಅರ್ನ್ ಸಿಸ್ಟಮ್ ಐತೆ ನೋಡಿ. ರೆಫರ್ ಆ್ಯಂಡ್ ಅರ್ನ್ ಇದೆ. ರೆಫರ್ ನೀವು ಎಷ್ಟು ಬೇಗ ಕಮಿಷನ್ ಇಡ್ಬೋದು. ರೆಫರ್ ಕೋಡ್ ಸ್ಟಾರ್ಟಿಂಗೇ ಕೇಳುತ್ತೆ, ರೆಫರ್ ಕೋಡ್ ಯಾರು ಇನ್ವೈಟ್ ಮಾಡಿದ್ದು ಅಂತ. ರೆಫರ್ ಕೋಡು ಇದು ಮಾಡ್ಬೋದು. ಇನ್ನೇನು ಬೇಕು. ಬಾಯ್ ಗಾಯ್ಸ್.